ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಏಡಿ ಸುಕ್ಕ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲು ನಾನು 4 ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದ್ದೆ ಹಾಗೂ 3 ಟೊಮೆಟೊ ಇಷ್ಟನ್ನು ನಾನು ಬಾಣಲೆಯಲ್ಲಿ ಹಾಕಿ ಆಯಿಲ್ ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನೋಡಿ ಎರಡು ಏಡಿ ಇದು ದೊಡ್ಡದಿತ್ತು, ಆದರೆ ಅದು ಕ್ಲೀನ್ ಮಾಡಿದ ಮೇಲೆ ಇಷ್ಟೇ ಕಾಣಿಸುತ್ತೆ. ಆದರೆ ಅದು ಅದು ತುಂಬ ಇದೆ, ಅದು ಗೊತ್ತಾಗ್ತಾ ಇಲ್ಲ ವಿಡಿಯೋದಲ್ಲಿ. ಚೆನ್ನಾಗಿದೆ ಅದು. ಇದರಲ್ಲಿ ತುಂಬ ಸಣ್ಣ ಸಣ್ಣ ಪೀಸ್ ಕಾಣಿಸ್ತಾ ಇದೆ, ಯಾಕಂತ ಗೊತ್ತಿಲ್ಲ ನನಗೆ. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಮೆದು ಆಗಬೇಕು ಆಯಿಲಲ್ಲಿ. ಇದು ಮಸಾಲೆಗೆ ನೋಡಿ, ನಾನು ಇದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಅಚ್ಚ ಖಾರದ ಪುಡಿ 2 ಚಮಚ, 2 ಸ್ಪೂನ್ ಹಾಕಿದ್ದೀನಿ. ಇದು ನೋಡಿ, ಏಡಿ ತೊಳೆದಿಟ್ಟಿದ್ದೀನಿ. ಈಗ ಈರುಳ್ಳಿ ಮತ್ತು ಟೊಮೆಟೊ ಮೆದು ಆಗಿದೆ. ಈಗ ಮಸಾಲೆಯನ್ನು ಮಿಕ್ಸಿಯಲ್ಲಿ ಹಾಕಿ ಇದನ್ನು ಭಾಳ ನುಣ್ಣಗೆ ರುಬ್ಬಬಾರ್ದು. ಒಂದು 2 ತಿರುವು ಮಾಡಿ ಈ ಥರ ದಪ್ಪ ದಪ್ಪ ಇರಬೇಕು ಅದು ಮಸಾಲೆ. ಈಗ ಇದನ್ನು ಇದಕ್ಕೆ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕಿದ್ದೀನಿ, ಸಣ್ಣದು ಸ್ಪೂನಲ್ಲಿ. ಇದು ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಏಡಿ ಮಸಾಲ ಇಷ್ಟಪಡೋರು, ಏಡಿ ತಿನ್ನಬೇಕನ್ನೋರು ಈ ರೀತಿ ಮಸಾಲ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗುತ್ತೆ. ಈಗ ಮಸಾಲೆ ಹಾಕಿ ಅದನ್ನು ಚೆನ್ನಾಗಿ ಇದರಲ್ಲಿ ಹುರಿತಾ ಇದ್ದೀನಿ. ಮಿಕ್ಸಿಯಲ್ಲಿ ನಾನು ನೀರು ಹಾಕಿದ್ದೆ, ಮಿಕ್ಸಿ ಪಾತ್ರೆ ಇತ್ತಲ್ಲ ಅದರಲ್ಲಿ ಮಸಾಲೆ ಇಟ್ಟು ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಆ ನೀರನ್ನು ಇದಕ್ಕೆ ಹಾಕ್ತೀನಿ. ಮೊದಲು ಏಡಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ನೀರು ಹಾಕಬಾರ್ದು. ಇದನ್ನು ಇದರಲ್ಲೇ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಮಸಾಲೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತು ಟೇಸ್ಟು ಹಾಗೆ ಇರುತ್ತೆ ಅದು. ಕೊತ್ತಂಬರಿ ಸೊಪ್ಪನ್ನು ಸಣ್ಣಗಾಗಿ ಸ್ವಲ್ಪ ಹೆಚ್ಚಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಏನಿಲ್ಲ, ಅಷ್ಟೇ. ಇದು ತುಂಬ ಮಸಾಲೆ ಎಲ್ಲ ಹಾಕಬಾರ್ದು ಇದಕ್ಕೆ. ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ಏಡಿ ಸುಕ್ಕ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ನೀವು ಕೂಡ ಮಾಡಿ ನೋಡಿ.
ನನ್ನ ಈ ಚಾನೆಲ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.